ಸಿಟಿ ರವಿಯನ್ನ ಲಾಕ್ ಮಾಡೋ ಚಾನ್ಸ್ ಮಿಸ್ ಆಗಿದ್ದೇಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತಿದೆ ಬಿಸಿ ಬಿಸಿ ಚರ್ಚೆ. ಸಿಟಿ ರವಿ ಕೇಸ್ ನಿಭಾಯಿಸುವಲ್ಲಿ ಬಂಡೆ ಫೇಲ್ ಆದ್ರ, ಕೇಸ್ ಹ್ಯಾಂಡಲ್ ಮಾಡುವಲ್ಲಿ ಎಡವಿದ್ರ ಡಿಕೆ ಶಿವಕುಮಾರ್. ಆತುರಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಂಡಿದ್ದೆ ಜಾಮೀನಿಗೆ ರೀಸನ್ ಆಯ್ತಾ? ಪಕ್ಕಾ ಲಾ ಪ್ಲಾನ್ ಮಾಡಿಕೊಂಡಿದ್ರೆ ಸಿಟಿ ರವಿಗೆ ಸಿಗುತ್ತಿರ್ಲಿಲ್ವಾ ಬೇಲ್? ಕಾನೂನು ಪಂಡಿತರ ಸಲಹೆ ಪಡೆಯದೆ ಕೈ ಸುಟ್ಟುಕೊಂಡ್ರ? ಇಡೀ ಪ್ರಕರಣವನ್ನ ಸಿಟಿ ರವಿ ತಮ್ಮ ಪರವಾಗಿ ತಿರುಗಿಸಿಕೊಂಡ್ರ? ಸಿಟಿ ರವಿ ತಪ್ಪು ಮಾಡಿದ್ರು ಸರ್ಕಾರದ ಸುತ್ತವೇ ವಿವಾದ ಸೃಷ್ಟಿಯಾಗುತ್ತಿದೆ. ಸಿಟಿ ರವಿಗೆ ಪೊಲಿಟಿಕಲ್ ಮೈಲೇಜ್ ಸಿಕ್ಕಿಬಿಡ್ತು ಎಂಬ ಚರ್ಚೆ ನಡೀತಾ ಇದ್ದಿದ್ದು ಬಿಜೆಪಿಗೂ ಬಂಧನ ಪ್ರಹಸನ ವರವಾಯಿತು ಅನ್ನೋ ಮಾತುಕತೆ ನಡೀತಾ ಇದೆ. ಸಿಟಿ ರವಿಯನ್ನ ಲಾಕ್ ಮಾಡೋ ಚಾನ್ಸ್ ಮಿಸ್ ಆಗಿದ್ದೇಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತಿದೆ ಬಿಸಿ ಬಿಸಿ ಚರ್ಚೆ. ಸಿಟಿ ರವಿ ಕೇಸ್ ನಿಭಾಯಿಸುವಲ್ಲಿ ಬಂಡೆ ಡಿಕೆ ಶಿವಕುಮಾರ್ ಫೇಲ್ ಆದ್ರ, ಕೇಸ್ ಹ್ಯಾಂಡಲ್ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಎಡವಿದ್ರ ಹೇಗೆ? ಆತುರಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಂಡಿದ್ದಕ್ಕೆ ಜಾಮೀನಿಗೆ ರೀಸನ್ ಆಯ್ತಾ? ಪಕ್ಕಾ ಲಾ ಪ್ಲಾನ್ ಮಾಡಿಕೊಂಡಿದ್ರೆ ಸಿಟಿ ರವಿಗೆ ಸಿಗುತ್ತಿರ್ಲಿಲ್ವಾ ಬೇಲ್? ಕಾನೂನು ಪಂಡಿತರ ಸಲಹೆ ಪಡೆಯದೆ ಕೈ ಸುಟ್ಟುಕೊಂಡ್ರ? ಇಡೀ ಪ್ರಕರಣವನ್ನ ಸಿಟಿ ರವಿ ತಮ್ಮ ಪರವಾಗಿ ತಿರುಗಿಸಿಕೊಂಡ್ರ? ಸಿಟಿ ರವಿ ತಪ್ಪು ಮಾಡಿದ್ರು ಸರ್ಕಾರದ ಸುತ್ತವೇ ವಿವಾದ ಸೃಷ್ಟಿಯಾಗಿದೆ. ಸಿಟಿ ರವಿಗೆ ಪೊಲಿಟಿಕಲ್ ಮೈಲೇಜ್ ಸಿಕ್ಕಿಬಿಡ್ತು ಎಂಬ ಚರ್ಚೆ ನಡೀತಾ ಇದ್ದಿದ್ದು ಬಿಜೆಪಿಗೂ ಬಂಧನ ಪ್ರಹಸನ ವರವಾಯಿತು ಅನ್ನೋ ಮಾತುಕತೆ ನಡೀತಾ ಇದೆ. ಜೈಲಿನಲ್ಲಿ ಸಿಟಿ ರವಿಯನ್ನ ಲಾಕ್ ಮಾಡೋ ಚಾನ್ಸ್ ಮಿಸ್ ಆಗಿದ್ದೇಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೀಗೊಂದು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಸಿಟಿ ರವಿ ಕೇಸ್ ನಿಭಾಯಿಸುವಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಂಡೆ ಫೇಲ್ ಆದ್ರ ಹೇಗೆ? ಕೇಸ್ ಹ್ಯಾಂಡಲ್ ಮಾಡುವಲ್ಲಿ ಎಡವಿದ್ರ ಡಿಕೆ ಶಿವಕುಮಾರ್? ಆತುರಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಂಡಿದ್ದೇ ಜಾಮೀನಿಗೆ ರೀಸನ್ ಆಯ್ತಾ? ಪಕ್ಕಾ ಲಾ ಪ್ಲಾನ್ ಮಾಡಿಕೊಂಡಿದ್ರೆ ಸಿಟಿ ರವಿಗೆ ಸಿಗುತ್ತಿರ್ಲಿಲ್ವಾ ಬೇಲ್? ಕಾನೂನು ಪಂಡಿತರ ಸಲಹೆ ಪಡೆಯದೆ ಕೈ ಸುಟ್ಟುಕೊಂಡ್ರ ಹೇಗೆ? ಇಡೀ ಪ್ರಕರಣವನ್ನ ಸಿಟಿ ರವಿ ತಮ್ಮ ಪರವಾಗಿ ತಿರುಗಿಸಿಕೊಂಡ್ರ? ಸಿಟಿ ರವಿ ತಪ್ಪು ಮಾಡಿದ್ರು ಸರ್ಕಾರದ ಸುತ್ತವೇ ವಿವಾದ ಸೃಷ್ಟಿಯಾಗುತ್ತಿದೆ. ಸಿಟಿ ರವಿಗೆ ಪೊಲಿಟಿಕಲ್ ಮೈಲೇಜ್ ಸಿಕ್ಕೇ ಬಿಡ್ತು ಎಂಬ ಚರ್ಚೆಯಾಗುತ್ತಿದ್ದು ಬಿಜೆಪಿಗೂ ಅರೆಸ್ಟ್ ಪ್ರಹಸನ ವರವಾಯಿತು ಅನ್ನೋ ಮಾತುಕತೆ. ಎಂಎಲ್ಸಿ ಸಿಟಿ ರವಿಗೆ ಜನಪ್ರತಿನಿಧಿ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಿಂದಿಸಿದ ಕೇಸ್ನಲ್ಲಿ ರವಿಗೆ ನಿನ್ನೆ ಬೇಲ್ ಸಿಕ್ಕಿತ್ತು. ಸಿಟಿ ರವಿ ಪರವಾದ ವಾದ ಮಂಡಿಸಿದ್ದ ಅಶೋಕ್ ಹಾರನಹಳ್ಳಿ ಮೊನ್ನೆ ರಾತ್ರಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ವಾದ ಆಲಿಸಿದ ನ್ಯಾಯಾಲಯದಿಂದ ಸಿಟಿ ರವಿಗೆ ಜಾಮೀನು ಸಿಕ್ಕಿತ್ತು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸೂ ಎಂದಿದ್ದ ಸಿಟಿ ರವಿ ಮೊನ್ನೆ ಸಂಜೆ ಸುವರ್ಣಸೌಧದ ಆವರಣದಲ್ಲಿ ಸಿಟಿ ರವಿ ಅವರನ್ನ ಬಂಧಿಸಲಾಗಿತ್ತು. ಬೆಳಗಾವಿ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದ್ರು. ಬೆಳಗಾವಿಯಿಂದ ಜನಪ್ರತಿನಿಧಿ ಕೋರ್ಟ್ಗೆ ಕೇಸನ್ನ ವರ್ಗಾಯಿಸಲಾಗಿತ್ತು. ಕೊನೆಗೂ ಸಿಟಿ ರವಿಗೆ ಜಾಮೀನು ನೀಡಿದ ಜನಪ್ರತಿನಿಧಿ ಕೋರ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಬೆಳಗಾವಿ ಕೋರ್ಟ್ನಿಂದ ಹೊರಬಂದಾಗ ಸಿಟಿ ರವಿ ಸಿಟ್ಟು ಮಾಡಿಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯ್ದಿದ್ರು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ರು. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ್ದೀರಿ ಎಂದಿದ್ರು. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಸಿಟಿ ರವಿ. ಇದರ ಮಧ್ಯೆ ಸಿಟಿ ರವಿಯನ್ನ ಲಾಕ್ ಮಾಡೋ ಚಾನ್ಸ್ ಮಿಸ್ ಮಾಡಿಕೊಂಡಿದ್ದೇಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತಿದೆ ಹೀಗೊಂದು ಬಿಸಿ ಬಿಸಿ ಚರ್ಚೆ.